ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋಗಳ ಮಾಲಿಕೆಯಲ್ಲಿ ನಾನು ಸೇತುಬಂಧ 2025 ಮತ್ತು 26ಕ್ಕೆ ಸಂಬಂಧಪಟ್ಟಂಥ ಬುನಾದಿ ಸಾಮರ್ಥ್ಯಗಳು ಮತ್ತು ಆ ಬುನಾದಿ ಸಾಮರ್ಥ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಪೂರ್ವ ಪರೀಕ್ಷೆ, ಅದಕ್ಕೆ ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆ ಮತ್ತು ಅದಕ್ಕೆ ಉತ್ತರ ಪತ್ರಿಕೆಗಳ ಒಂದು ವಿಡಿಯೋಗಳನ್ನು ನಾನು ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿಯ ಕನ್ನಡ ವಿಷಯಕ್ಕೆ ಬರತಕ್ಕಂಥ ಅಪೇಕ್ಷಿತ ಕಲಿಕಾ ಫಲಗಳು, ಅಂದರೆ ನಾವೇನು ಮೊದಲು ಬುನಾದಿ ಸಾಮರ್ಥ್ಯಗಳು ಅಂತ ಕರಿತಾ ಇದ್ದೋ ಅದನ್ನು ಅಪೇಕ್ಷಿತ ಕಲಿಕಾ ಫಲಗಳು ಅಂತ ಕರಿತೀವಿ. ಆ ಅಪೇಕ್ಷಿತ ಕಲಿಕಾ ಫಲಗಳು ಯಾವ ಬರ್ತವೆ, ಯಾವ ಕಲಿಕಾ ಫಲಗಳ ಆಧಾರದ ಮೇಲೆ ನಾವು ಪ್ರಶ್ನೆಗಳನ್ನು ಸೇತುಬಂಧಕ್ಕೆ ರೆಡಿ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಈ ಒಂದು ನಿಗದಿಪಡಿಸಿಕೊಂಡ ಕಲಿಕಾ ಫಲಗಳು ಏನಿದ್ದಾವೆ, ಒಂದು ಕಥೆ ಹೇಳು, ಇನ್ನೊಂದು ಚಿತ್ರಕಥೆ, ನೆಕ್ಸ್ಟ್ ಪದ ಸಂಪತ್ತು. ಇವು FLN ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ನಿಗದಿಪಡಿಸಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ವಿಶೇಷ ಪದಗಳು, ಲಿಂಗವಚನ ಪರಿಚಯ, ಕೇಳಿದ ಓದಿದ ಸಾಹಿತ್ಯ, ಅದು ಹಾಸ್ಯ, ಸಾಹಸ, ಸಾಮಾಜಿಕ ಮುಂತಾದ ವಿಷಯಗಳ ಆಧರಿಸಿದ ಕಥೆ, ಕವಿತೆ. ಈ ಕೇಳಿದ ಓದಿದ ಸಾಹಿತ್ಯ, ವಿಷಯ ಮತ್ತು ವಸ್ತು, ಘಟನೆಗಳ ಚಿತ್ರಗಳು ಮತ್ತು ಪಾತ್ರಗಳು, ಶಿರೋನಾಮೆ ಮುಂತಾದವುಗಳ ಬಗ್ಗೆ ಮಾತನಾಡುತ್ತಾರೆ, ಸ್ವತಃ ಟಿಪ್ಪಣಿ ಬರೆಯುತ್ತಾರೆ, ತಮ್ಮ ಅಭಿಪ್ರಾಯ ಮತ್ತು ತರ್ಕ ನೀಡುತ್ತಾರೆ ಮತ್ತು ನಿರ್ಣಯಕ್ಕೆ ಬರುತ್ತಾರೆ. ಇಲ್ಲಿ FLN ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಓರಲ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ. ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳನ್ನು, ಚಿತ್ರಗಳನ್ನು ನಾವು ಸಂಗ್ರಹಿಸಿ ಇಟ್ಕೋಬೇಕಾಗತ್ತೆ. ಕತೆ, ಕವಿತೆ ಮತ್ತು ಬೇರೆ ವಸ್ತು ವಿಷಯಗಳನ್ನು ತನ್ನದೇ ರೀತಿಯಲ್ಲಿ ಮತ್ತು ಭಾಷೆಯಲ್ಲಿ ಹೇಳುತ್ತಾ ಅದರಲ್ಲಿ ತನ್ನದೇ ಸ್ವಂತದ ಕತೆ ವಿಷಯಗಳನ್ನು ಜೋಡಿಸಿರುತ್ತಾರೆ. ಯಾವುದಾದ್ರೂ ಒಂದು ಕತೆ ಅಥವಾ ವಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಗು ತನ್ನದೇ ಆದಂಥ ಪದಗಳನ್ನು ಬಳಸಿ ಕಥೆಯನ್ನು ರಚನೆ ಮಾಡ್ತಕ್ಕಂಥದ್ದು. ಇದರಲ್ಲಿ ಮಗುವಿನ ಒಂದು ವೊಕ್ಯಾಬ್ಯುಲರಿ ಪವರ್, ಅಂದರೆ ಶಬ್ದ ಭಂಡಾರ ಎಷ್ಟಿದೆ ಅಂತಕ್ಕಂಥದ್ದನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಮುಂದಿನದು, ತಮ್ಮ ಆಸುಪಾಸಿನಲ್ಲಿ ಸಂಭವಿಸುವ ವಿವಿಧ ಘಟನೆಗಳ ಬಗ್ಗೆ ಗಮನ ಹರಿಸುತ್ತಾ ಅವುಗಳ ಬಗ್ಗೆ ಮೌಖಿಕವಾಗಿ ಪ್ರತಿಕ್ರಿಯೆ ನೀಡುತ್ತಾರೆ ಮತ್ತು ಪ್ರಶ್ನಿಸುತ್ತಾರೆ. ತನ್ನ ಸುತ್ತಮುತ್ತ ನಡೀತಕ್ಕಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮಗು ತನ್ನದೇ ಆದಂಥ ವಾಕ್ಯಗಳನ್ನು ಬಳಸಿ ಯಾವ ರೀತಿ ಮಾತನಾಡ್ತಾನೆ, ಆ ವಿಷಯದ ಸಂಗ್ರಹ ಹೇಗಿದೆ, ವೊಕ್ಯಾಬ್ಯುಲರಿ ಪವರ್ ಹೇಗಿದೆ ಅಂತಕ್ಕಂಥದ್ದನ್ನು ಚೆಕ್ ಮಾಡೋದಕ್ಕೆ ಸಲುವಾಗಿ ಆದಂಥ ಒಂದು ಕಲಿಕಾ ಫಲ ಇದಾಗಿದೆ. ವಿವಿಧ ಪರಿಸ್ಥಿತಿ ಮತ್ತು ಉದ್ದೇಶಗಳಿಗೆ ಬೋರ್ಡ್ ಮೇಲೆ ಬರೆದ ಸೂಚನೆ ಮುಂತಾದವುಗಳನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಓದುತ್ತಾರೆ ಮತ್ತು ಬರೆಯುತ್ತಾರೆ. ಮತ್ತೊಂದು ಕಲಿಕಾ ಫಲ, ಉಕ್ತ ಲೇಖನ ಸಹಾಯದೊಂದಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬರೆಯುತ್ತಾರೆ. ಅಂದರೆ ಶಿಕ್ಷಕರು ಹೇಳಿದಂಥ ವಾಕ್ಯಗಳನ್ನು ವ್ಯಾಕರಣಬದ್ಧವಾಗಿ ಮತ್ತು ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಹೇಗೆ ಬರೀತಾರೆ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಕಲಿಕಾ ಫಲದ ಉದ್ದೇಶ ಆಗಿದೆ. ಧನ್ಯವಾದಗಳು.